ನಾವು ಒಂದು ಕಾಲದ ಅಡಿಯಲ್ಲಿ ಇದ್ದೀವಿ ಅಂತಂದರೆ ಕಾಲವನ್ನು ಮೀರಿದ ಆ ಒಂದು ಶಕ್ತಿಯನ್ನು ಅನುಭವಿಸಲು ಹೇಗೆ ಸಾಧ್ಯ? ಕೆಲವೊಬ್ರು ಇದನ್ನು ಎನರ್ಜಿಗೆ ತುಂಬ ಹೋಲಿಸ್ತಾರೆ. ಆ ಒಂದು ಧ್ಯಾನದಿಂದ ಮಾತ್ರ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಇದು ಒಂದು ಸಾರ್ವತ್ರಿಕವಾದ ಸತ್ಯ ಆಗಿದೆ. ಎಲ್ಲರಿಗೂ ಒಪ್ಪುವಂಥ ಸತ್ಯ ಇದಾಗಿದ್ದರೆ ಆ ಒಂದು ಸಾಮರ್ಥ್ಯ ಎಲ್ಲರಲ್ಲೂ ಇರ್ತಿತ್ತು. ದೇವರನ್ನು ಪ್ರತಿಯೊಬ್ಬರು ಅರಿಬಹುದು. ಹೇಗೆ? ಯಾರು ಧ್ಯಾನದಲ್ಲಿ ಆಳಕ್ಕೆ ಹೋಗಿದಾರೋ ಅವ್ರಿಗೆ ಏನೋ ಒಂದು ಅನುಭವ ಆಗಿರುತ್ತೆ, ಒಂದು ಪ್ರಶಾಂತತೆ ಸಿಕ್ಕಿರುತ್ತೆ. ಅಂಥವ್ರು ಹೇಳ್ತಾರೆ, ಧ್ಯಾನದಲ್ಲಿ ನಾವು ದೇವರನ್ನು ನೋಡಿದ್ವಿ, ಆ ಒಂದು ಅನುಭವ ಆಯಿತು ಅಂತ ಹೇಳಿ. ನೋಡಿ, ನಾವು ಒಂದನ್ನು ಇನ್ನೊಂದಕ್ಕೆ ಹೋಲಿಸ್ತಾ ಇದ್ದೀವಿ ಅಂತಂದರೆ ನಾವು ಎರಡನ್ನು ನೋಡಿರ್ಬೇಕಲ್ವ. ಆ ಒಂದು ಶಕ್ತಿ ಬಗ್ಗೆ ಜ್ಞಾನ ಮುಂಚಿತವಾಗೇ ನಮಗೆ ಗೊತ್ತಿರಬೇಕು. ಆ ಒಂದು ಶಕ್ತಿಯನ್ನು ನೋಡಿರಬೇಕು. ಹೇಗೆಂದರೆ ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ನಾನೊಂದು ವಿಮಾನ ನೋಡಿದ್ದೀನಿ ಅಂತ ಅಂದ್ಕೊಳ್ಳಿ. ಇವಾಗ ನಾನದು ವಿಮಾನ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ ಮುಂಚಿತವಾಗೇ ನಾನು ಅದನ್ನು ನೋಡಿರಬೇಕು. ಹಾಗಿದ್ದಾಗ ಮಾತ್ರ ನಾನು ಅದನ್ನು ಖಚಿತವಾಗಿ ಹೇಳ್ಬೋದು ಅದು ವಿಮಾನ ಅಂತ ಹೇಳಿ. ಇಲ್ಲ ಅಂದರೆ ಏನೋ ಒಂದು ಅನುಭವ ಆಯಿತು ಅಂತಂದರೆ ಅದು ಇದುವರೆಗೂ ನಮಗೆ ಎಕ್ಸ್ಪೀರಿಯನ್ಸೇ ಆಗಿಲ್ಲ ಅಂತಂದರೆ, ಅದನ್ನು ನೋಡೇ ಇಲ್ಲ ಅಂತಂದರೆ ನಮ್ಮ ಉತ್ತರ ಗೊತ್ತಿಲ್ಲ ಅನ್ನೋದಿರಬೇಕು. ಆದರೆ ನೋಡಿ, ಯಾಕೆ ಕೆಲವರು ಇದನ್ನು ದೇವರಿಗೆ ಹೋಲಿಸ್ತಾರೆ ಅಂತಂದರೆ, ನಾವು ಚಿಕ್ಕ ವಯಸ್ಸಿಂದನೂ ದೇವರು ಅನ್ನೋ ಒಂದು ಶಕ್ತಿಯನ್ನು ಏನೋ ಒಂದು ರೂಪದಲ್ಲಿ ಊಹೆ ಮಾಡ್ಕೊಂಡಿರ್ತೀವಿ. ಇಲ್ಲ ಅಂದರೆ ಸಮಾಜದಲ್ಲಿ ಕೆಲವರು ಹೇಳಿರ್ತಾರೆ, ದೇವರು ಅಂದರೆ ಈ ರೂಪ, ದೇವರು ಅಂದರೆ ಬೆಳಕು, ದೇವರು ಅಂದರೆ ದೀಪ. ಹೀಗೆ ಏನಾರು ಒಂದು ರೂಪವನ್ನು ನಮ್ಮ ಮೈಂಡಲ್ಲಿ ಇಟ್ಕೊಂಡಿರ್ತೀವಿ ಚಿಕ್ಕ ವಯಸ್ಸಿಂದನೂ. ಇದೇನಾಗಿರುತ್ತೆ ಅಂದರೆ ಎಲ್ಲೋ ಒಂದು ಕಡೆಯಲ್ಲಿ ಇರುತ್ತೆ ನಮ್ಮ ಒಂದು ಮೈಂಡಲ್ಲಿ, ಸಬ್ ಕಾನ್ಷಿಯಸ್ ಮೈಂಡಲ್ಲಿರುತ್ತೆ. ನಾವು ಧ್ಯಾನದಲ್ಲಿ ಕೂತ್ಕೊಂಡಾಗ ನಮಗಲ್ಲಿ ಏನೋ ಒಂದು ಅನುಭೂತಿ ಆಯಿತು, ಏನೋ ಒಂದು ಅನುಭವ ಆಯಿತು ಅಂತಂದರೆ ಆವಾಗ ನಮ್ಮ ಮೈಂಡು ಏನು ಮಾಡುತ್ತೆ, ಅದನ್ನು ಹೋಲಿಸೋಕೆ ಪ್ರಯತ್ನ ಪಡುತ್ತೆ. ಆಗ ನಮಗನ್ನಿಸುತ್ತೆ, ಓ ದೇವರು ಅಂದರೆ ಬೆಳಕು, ಹೌದು ನನಗಿಲ್ಲಿ ಧ್ಯಾನದಲ್ಲಿ ಬೆಳಕು ಕಾಣಿಸ್ತು, ಅದಕ್ಕೆ ಇದು ದೇವರು. ಇಲ್ಲಾಂದರೆ ಇನ್ನೊಂದು ಏನೋ ಒಂದು ಕೇಳಿರ್ತೀವಿ, ದೇವರು ಅಂದರೆ ಮನಃಶಾಂತಿ ಕೊಡೋನು ಅಂತ ಹೇಳಿ. ಅದರಿಂದ ಏನಾದ್ರು ಶಾಂತಿ ಸಿಕ್ತು ಅಂದರೆ ಹೌದು ನನಗೆ ಶಾಂತಿ ಸಿಕ್ಕಿದೆ, ಅಂದರೆ ದೇವರ ಒಂದು ಅನುಭವ ಆಗಿದೆ ಅಂತ ಹೇಳಿ ಭಾವಿಸ್ತೀವಿ. ನಮಗೆ ದೇವರು ಯಾರು ಅನ್ನೋದು ಗೊತ್ತಿದೆಯಾ? ಫಸ್ಟ್ ಇದ್ರ ಬಗ್ಗೆ ತಿಳ್ಕೋಬೇಕು. ಆಮೇಲೆ ಗೊತ್ತಾಗುತ್ತೆ ಧ್ಯಾನದಲ್ಲಿ ಆಗುವ ಅನುಭವ ಅದು ದೇವರು ಹೌದಾ ಅಲ್ವಾ ಅಂತ ಹೇಳಿ. ಧ್ಯಾನದಲ್ಲಿ ಸಾಕಷ್ಟು ತುಂಬ ಒಂದು ಪ್ರಶಾಂತತೆ ಸಿಗುತ್ತೆ. ಇದರಲ್ಲಿ ಒಂದು ಎರಡು ಮಾತಿಲ್ಲ. ನೋಡಿ, ಎಲ್ಲ ಯೋಚನೆಗಳನ್ನು ನಿಲ್ಲಿಸಿ ಆಳವಾಗಿ ಸುಮ್ಮನೆ ಕೂತಿರ್ತೀವಿ ಅಂತಂದರೆ ಅಲ್ಲೊಂದು ಸ್ಪಷ್ಟತೆ ಅನ್ನೋದು ನಮಗೆ ಕಾಣುತ್ತೆ. ಹೇಗೆಂದ್ರೆ ನೋಡಿ, ಫಾರ್ ಎಕ್ಸಾಂಪಲ್, ಒಂದು ನೀರು ತುಂಬ ಕೊಳೆಯಾಗಿದ್ದರೆ ಕೆಳಗಡೆ ಏನಿದ್ದಾವೆ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ನೀರು ಸ್ವಚ್ಛವಾಗಿದ್ದರೆ ಕೆಳಗಡೆ ಏನಿದೆಯೋ ಅದು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ರೀತಿಯಲ್ಲಿ ಧ್ಯಾನದಲ್ಲಿ ನಾವು ಎಲ್ಲ ಯೋಚನೆಗಳನ್ನು ಅಂದರೆ ಕಲ್ಮಶಗಳನ್ನು ದೂರ ಮಾಡಿ ಸುಮ್ಮನೆ ಕೂತಿರ್ತೀವಿ ಅಂದರೆ ಮನಸ್ಸು ಅದು ಸಹಜ ಸ್ಥಿತಿಗೆ ಬರುತ್ತೆ. ಆಗ ಅಲ್ಲೊಂದು ಪ್ರಶಾಂತತೆ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ಇದನ್ನು ದೇವರ ಮಟ್ಟಿಗೆ ಹೋಲಿಸೋದು ಎಷ್ಟು ಸರಿ? ನೋಡಿ, ವಾಸ್ತವದಲ್ಲಿ ದೇವರು ಅಂದರೆ ಏನು? ದೇವರು ಅಂದರೆ ಏನು? ಇದಕ್ಕೆ ಯಾರು ಸರಿಯಾದ ಉತ್ತರ ಕೊಡೋಕ್ಕೆ ಸಾಧ್ಯ? ಹೇಳ್ತಾರೆ, ಅವ್ರಿಗಿಷ್ಟ ಬಂದಂಗೆ ಅವರ ಒಂದು ಯೋಚನೆಗಳಿಗೆ ಅನುಗುಣವಾಗಿ ಅವರು ಏನೇನು ಭಾವಿಸ್ತಾರೋ ಅದ್ರ ಬಗ್ಗೆ ದೇವ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆದರೆ ನಮಗೆ ದೇವ್ರ ಬಗ್ಗೆ ಹೌದು ಒಂದು ದೇವರು ಅಂದರೆ ಇದೆ ಅನ್ನೋ ಒಂದು ಐಡಿಯಾ ಇತ್ತು ಅಂತಂದರೆ ನಾವು ಈ ಒಂದು ಪ್ರಪಂಚದಲ್ಲಿ ಅದನ್ನು ಯಾವುದಕ್ಕೂ ಹೋಲಿಸೋದಿಲ್ಲ. ನೋಡಿ, ದೇವರು ಅಂದರೆ ಕಾಲಾತೀತ, ಸರ್ವವ್ಯಾಪಿ, ಸರ್ವಜ್ಞ. ಆ ಒಂದು ಶಕ್ತಿಗೆ ಹೇಳೋದು. ಕಾಲಾತೀತೆ ಅಂದರೆ ಏನು? ಕಾಲವನ್ನು ಮೀರಿದವನು. ನಾವೆಲ್ಲರೂ ಕಾಲದಲ್ಲಿದ್ದೀವಿ. ಮತ್ತು ಆದಿ ಅಂತ್ಯ
ಇಲ್ಲದವನು. ಆ ಒಂದು ಶಕ್ತಿಗೆ ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ನಮಗೆಲ್ಲ ಆದಿ ಇದೆ, ಒಂದು ಅಂತ್ಯ ಇದೆ. ಮತ್ತು ಈ ಒಂದು ಸೃಷ್ಟಿಗೂ ಕೂಡ ಒಂದು ಆದಿ ಇದೆ, ಅಂತ್ಯ ಇದೆ. ಈ ಸೃಷ್ಟಿಗಿನ್ನ ಮೀರಿದೆ ಆ ಒಂದು ಶಕ್ತಿ ಹೇಳಬೇಕು ಅಂದರೆ. ಕೆಲವೊಬ್ರು ಹೇಳ್ತಾರೆ ಅದನ್ನು ಈ ಬ್ರಹ್ಮಾಂಡಕ್ಕೆ ಹೋಲಿಸ್ತಾರೆ. ಈ ಬ್ರಹ್ಮಾಂಡದ ಒಳಗಡೆ ಇದೆ ಅದೊಂದು ಎನರ್ಜಿ ಅಂತ ಹೇಳಿ. ನೋಡಿ, ಬರೀ ಬ್ರಹ್ಮಾಂಡದ ಒಳಗಡೆ ಇದೆ ಅಂತ ಭಾವಿಸೋದ್ರೆ ಅದು ಕೂಡ ಕಾಲದಲ್ಲಿ ಅಷ್ಟೇ ಇದೆ ಅಂತ ಹೇಳಿ ಕೆಲವೊಬ್ಬರು ಭಾವಿಸ್ತಾರೆ. ಬಟ್ ಅದೇನು ಅಂತಂದರೆ ಬ್ರಹ್ಮಾಂಡವನ್ನು ಮೀರಿದ ಶಕ್ತಿ. ಈಗ ಸುಮ್ಮನೆ ಯೋಚನೆ ಮಾಡಿ, ಅದನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತಾ? ಅನುಭವಕ್ಕೂ ನಮಗೆ ಆಗುತ್ತಾ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಮ್ಮ ದೇಹ ಏನಿದೆಯೋ, ನಮ್ಮ ಆತ್ಮ ಏನಿದೆಯೋ, ನಮ್ಮ ಮನಸ್ಸು ಏನಿದೆಯೋ ಎಲ್ಲವೂ ಈ ಒಂದು ಕಾಲದಲ್ಲಿ ಇದ್ದಾವೆ. ನಾವು ಒಂದು ಕಾಲದ ಅಡಿಯಲ್ಲಿ ಇದ್ದೀವಿ ಅಂತಂದರೆ ಕಾಲವನ್ನು ಮೀರಿದ ಆ ಒಂದು ಶಕ್ತಿಯನ್ನು ಅನುಭವಿಸಲು ಹೇಗೆ ಸಾಧ್ಯ? ಹೇಗೆ ಸಾಧ್ಯ? ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ. ಕೆಲವೊಬ್ರು ಇದನ್ನು ಎನರ್ಜಿಗೆ ತುಂಬ ಹೋಲಿಸ್ತಾರೆ. ಎನರ್ಜಿಗೆ, ಹೌದು, ಈ ಒಂದು ಪ್ರಪಂಚ ನಡೀತಾ ಇದೆ ಅಂದರೆ ಇದರ ಹಿಂದೆ ಒಂದು ಎನರ್ಜಿ ಇದೆ. ಈ ಎನರ್ಜಿಯನ್ನು ನಡೆಸ್ತಾ ಇರೋ ಇನ್ನೊಂದು ಶಕ್ತಿ ಇದೆ. ಏಕೆಂದರೆ ನೋಡಿ, ಈ ಬ್ರಹ್ಮಾಂಡ ಒಂದಲ್ಲ ಒಂದು ದಿವಸ ಅಂತ್ಯ ಆಗೇ ಆಗುತ್ತೆ. ಎಲ್ಲದಕ್ಕೂ ಒಂದು ಅಂತ್ಯ ಇದೆ. ದೇವರು ಈ ಬ್ರಹ್ಮಾಂಡದಲ್ಲಿದ್ದಾನೆ, ಅದು ಒಂದು ಎನರ್ಜಿ ಅಂತ ಅಂದ್ಕೊಂಡ್ರೆ ದೇವರು ಕೂಡ ಅಂತ್ಯ ಆಗುತ್ತಾ? ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಾವಿಲ್ಲಿ ಸ್ಪಷ್ಟವಾಗಿ ತಿಳ್ಕೋಬೇಕು, ದೇವರು ಒಂದು ಎನರ್ಜಿ ಅಲ್ಲ. ಆ ಒಂದು ಶಕ್ತಿ ಎನರ್ಜಿ ಮಾತ್ರ ಅಲ್ಲ. ಹೌದು, ಅಂದರೆ ಈ ಬ್ರಹ್ಮಾಂಡದ ಸುತ್ತ ಸರ್ವವ್ಯಾಪಿ ಅಂತಂದರೆ ಸಕಲವನ್ನು ಆ ಒಂದು ಶಕ್ತಿ ಆವರಿಸಿದೆ. ಸಕಲ ಜ್ಞಾನವೂ ಕೂಡ ಆ ಒಂದು ಶಕ್ತಿಗೆ ಇದೆ. ಆದರೆ ಅದಕ್ಕೆ ಒಂದು ಸ್ಥಳ ಇಲ್ಲ. ಸ್ಥಳ ಇಲ್ಲ, ಮತ್ತು ಆದಿನೂ ಇಲ್ಲ, ಅಂತ್ಯನೂ ಇಲ್ಲ. ನೋಡಿ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಿದೆ, ನಾವಿದರಲ್ಲಿ ಒಂದು ಸಣ್ಣ ಭಾಗವನ್ನು ನೋಡ್ತಾ ಇದ್ದೀವಿ ಅಷ್ಟೇ, ಒಂದು ಸಣ್ಣ ಭಾಗವನ್ನು. ಮತ್ತು ಇದರಲ್ಲಿ ಇನ್ನೂ ಏನೇನಿದ್ದಾವೆ ಅವನ್ನೆಲ್ಲವೂ ತಿಳ್ಕೊಳ್ಳೋ ಒಂದು ಸಾಮರ್ಥ್ಯ ನಮಗಿಲ್ಲ. ದೇವರು ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಇದನ್ನೆಲ್ಲ ನೋಡಿ ನಾವು ಆ ಒಂದು ಶಕ್ತಿಯ ಮುಂದೆ ಶರಣಾಗಬೇಕಷ್ಟೇ, ಸರೆಂಡರ್ ಆಗಬೇಕು. ಅಪ್ಪ ನಾನೇ ಗ್ರೇಟ್ ಅಂತ ಅನ್ಕೊತೀನಿ. ಇಲ್ಲ, ಬ್ರಹ್ಮಾಂಡ ದೊಡ್ಡದಿದೆ, ನನಗಿಂತ ಒಂದು ದೊಡ್ಡದಾದ ಶಕ್ತಿ ಇದೆ ಅಂತ ಆ ಒಂದು ಶಕ್ತಿಗೆ ಶರಣಾಗಬೇಕಷ್ಟೇ, ದಾಸನಾಗಬೇಕು. ಆದರೆ ಇಲ್ಲಿ ಕೆಲವೊಬ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಜ್ಞಾನದ ಅಭಾವದಿಂದ ಮನುಷ್ಯನೇ ದೇವರು, ಬ್ರಹ್ಮಾಂಡದಲ್ಲಿರೋದು ಎಲ್ಲವೂ ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದಾರೆ. ನೋಡಿ, ಎಲ್ಲವನ್ನು ಆವರಿಸಿದೆ, ಕಾಲಾತೀತ, ಬ್ರಹ್ಮಾಂಡಕ್ಕೂ ಅದು ಸಿಗೋದಿಲ್ಲ, ಅದಕ್ಕೂ ಮೀರಿದ್ದು ಅಂತಂದರೆ ಅದಕ್ಕೆ ನಾವು ಹೇಗೆ ರೂಪ ಕೊಡೋಕ್ಕಾಗುತ್ತೆ? ಭೌತಿಕವಾದ ವಸ್ತುಗಳಲ್ಲಿ ಯಾವುದರಲ್ಲಿ ಅದು ಬರೋದೇ ಇಲ್ಲ. ಅದು ಹೇಳಬೇಕು ಅಂದರೆ ಬರೀ ಯಾವುದು ಹೇಗೆ ಕೆಲಸ ಮಾಡ್ತಾ ಇದೆ, ಎಲ್ಲೆಲ್ಲಿದೆ ಅನ್ನೋದು ಜ್ಞಾನ ಸಂಪೂರ್ಣವಾಗಿ ಭಗವಂತನಿಗೆ ಗೊತ್ತಿರುತ್ತೆ. ಆದರೆ ಅವನ ಒಂದು ರೂಪ ಏನಿದೆ ಅಲ್ವಾ, ಅದು ಯಾವುದರಲ್ಲಿ ಬರೋದಿಲ್ಲ. ಅಕಸ್ಮಾತಾಗಿಲ್ಲ, ನೀವು ಇದನ್ನು ಮಾತ್ರ ನಮಗೊಂದು ಕಡೆ ಫೋಕಸ್ ಸಿಗಬೇಕು ಅಂತ ಹೇಳಿ ಯಾವುದಾದ್ರು ಒಂದು ರೂಪ ಇಟ್ಕೊಂಡು ನೀವು ಅದನ್ನೇ ದೇವರು ಅಂತ ಭಾವಿಸಿದ್ರಿ ಅಂತಂದರೆ ಅದನ್ನು ಸೀಮಿತವಾಗಿ ನೋಡ್ತಾ ಇದ್ದೀರಾ ಅಷ್ಟೇ, ಸೀಮಿತವಾಗಿ ನೋಡ್ತಾ ಇದ್ದೀರಾ. ಇದು ದೊಡ್ಡದಾದ ಅಜ್ಞಾನ ಇದು. ದೇವರನ್ನು ದೇವರಾಗೆ ತಿಳಿಬೇಕು. ಅದನ್ನು ಬಿಟ್ಟು ಇಲ್ಲ ನಮ್ಮ ಮನಸ್ಸಿಗೆ ಇಷ್ಟ ಬಂದಂಗೆ ನಾವು ಅದನ್ನು ಒಂದು ರೂಪ ಕೊಡ್ತೀವಿ, ಇದು ಮಾಡ್ತೀವಿ ಅಂತಂದರೆ ಇದು ನಮ್ಮ ಒಂದು ಅಹಂಕಾರ. ಇದು ಅತಿ ದೊಡ್ಡ ಅಹಂಕಾರ. ಹೌದು, ದೇವರನ್ನು ನೋಡೋಕ್ಕಾಗೋದಿಲ್ಲ, ಹೌದು, ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಇದೇ ಒಂದು ಜ್ಞಾನ, ಗೊತ್ತಿಲ್ಲ ಅನ್ನೋದಿದೆಯಲ್ವಾ, ಇದೇ ಒಂದು ದೊಡ್ಡದಾದ ಜ್ಞಾನ ದೇವರ ಬಗ್ಗೆ ಮಾತ್ರ, ದೇವರ ಬಗ್ಗೆ. ನೋಡಿ, ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಎಷ್ಟೋ ಜನ ಧ್ಯಾನದಿಂದ ಮಾತ್ರ ನಾವು ಸತ್ಯವನ್ನು ಕಾಣೋಕ್ಕೆ ಸಾಧ್ಯ, ಎಲ್ಲೋ ಒಂದು ಕಡೆ ಕೂತ್ಕೊಂಡ್ರೆ ಧ್ಯಾನ ಮಾಡಿದರೆ ಮಾತ್ರ ನಮಗೆ ಸತ್ಯದ ದರ್ಶನ ಆಗುತ್ತೆ, ಮುಕ್ತಿಯನ್ನು ಪಡೆಯೋಕ್ಕೆ ಸಾಧ್ಯ ಅಂತ ಭಾವಿಸಿದ್ದಾರೆ. ನೋಡಿ, ಇಲ್ಲಿ ನಮಗೆ ಜೀವನ ಹೇಗೆ ಕೊಡಲ್ಪಟ್ಟಿದೆ ಅನ್ನೋದನ್ನು ನೋಡಬೇಕು ಫಸ್ಟ್. ಆ ಒಂದು ಧ್ಯಾನದಿಂದ ಮಾತ್ರ ಸತ್ಯವನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋದು ಇದು ಒಂದು ಸಾರ್ವತ್ರಿಕವಾದ ಸತ್ಯ ಆಗಿದೆ. ಎಲ್ರಿಗೂ ಒಪ್ಪುವಂಥ ಸತ್ಯ ಇದಾಗಿದ್ದರೆ ಆ ಒಂದು ಸಾಮರ್ಥ್ಯ ಎಲ್ಲರಲ್ಲೂ ಇರ್ತಿತ್ತು. ಆದರೆ ಇದಕ್ಕೆ ಕೆಲವೊಬ್ಬರು ಇನ್ನೇನೋ ಬೇರೆ ಹೇಳ್ತಾರೆ. ಇಲ್ಲ, ಅದಕ್ಕೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು.
ಅದಕ್ಕಷ್ಟು ಕಠೋರ ತಪಸ್ಸು ಮಾಡಬೇಕು, ಇಲ್ಲಾಂದರೆ ನೀವು ಅದನ್ನು ಬಿಡಬೇಕು, ಇದನ್ನು ಬಿಡಬೇಕು, ಏನೇನೋ ಹೇಳ್ತಾರೆ. ಇನ್ನೊಂದು ತುಂಬ ಒಂದು ಚರ್ಚೆ ಆಗ್ತಾ ಇರೋ ವಿಷಯ ಏನು ಅಂತಂದರೆ, ಎಲ್ಲರೂ ಅಂದ್ಕೊಂಡಿದ್ದಾರೆ ಪ್ರಪಂಚ ಒಂದು ಮಾಯೆ ಮಾಯೆ ಮಾಯೆ. ಈ ಒಂದು ಪ್ರಪಂಚವನ್ನು ಕಡಿತಗೊಳಿಸಿದಾಗ ಮಾತ್ರ ನಮಗೆ ಆ ಒಂದು ಸತ್ಯದ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಸತ್ಯ ಅನ್ನೋದು ಅನುಭವಕ್ಕೆ ಬರೋದಿಲ್ಲ. ಇದು ಒಂದು ಸ್ಪಷ್ಟವಾಗಿ ಗೊತ್ತಿರಬೇಕು. ಇನ್ನೊಂದೇನೆಂದರೆ ನೋಡಿ, ಈ ಒಂದು ಪ್ರಪಂಚ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಏನಾದ್ರು ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅಲ್ವಾ? ಇದ್ದೇ ಇರುತ್ತೆ. ಇಲ್ಲಿ ಯಾವುದು ಹಾಗೆ ಸುಮ್ಮನೆ ಆಗೋದಿಲ್ಲ. ಇದನ್ನು ಹೇಗೆ ಅರ್ಥ ಮಾಡ್ಕೋಬೇಕು ನೋಡಿ, ನಾವು ಬುದ್ಧಿ ಇರೋ ಮನುಷ್ಯರೇ ಏನಾದ್ರು ಒಂದು ಮಾಡಬೇಕಾದ್ರೆ ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ. ಇನ್ನು ಅಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋ ಭಗವಂತ, ಅದು ಅದ್ಭುತವಾದ ಶಕ್ತಿ, ಜ್ಞಾನ ಭಂಡಾರ, ಸರ್ವವ್ಯಾಪಿ. ಆ ಒಂದು ಶಕ್ತಿ, ಆ ಒಬ್ಬ ಭಗವಂತ ಏನೋ ಒಂದು ಕಾರಣ ಇಲ್ಲದೇನೆ ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಏನಾದ್ರು ಒಂದು ಕಾರಣ ಇದ್ದೇ ಇರುತ್ತೆ. ನೋಡಿ, ಇಲ್ಲಿ ದೇವರನ್ನ ಪ್ರತಿಯೊಬ್ಬರು ಅರಿಬಹುದು. ಹೇಗೆ? ಧ್ಯಾನದ ಮುಖಾಂತರ ನೆಮ್ಮದಿ ಪಡ್ಕೋಬಹುದು ಅಷ್ಟೆ. ಒಂದು ಪ್ರಶಾಂತತೆ ಸಿಗುತ್ತೆ. ಯಾವುದೋ ಒಂದು ಕೆಟ್ಟ ಯೋಚನೆಗಳು ಬರೋದಿಲ್ಲ. ಯಾವಾಗಲೂ ಮನುಷ್ಯ ಪ್ರಶಾಂತತೆಯಲ್ಲಿ ಇರ್ತಾನೆ. ಇದಕ್ಕೆ ಧ್ಯಾನ ಓಕೆ. ಆದರೆ ದೇವರ ವಿಷಯದಲ್ಲಿ ನಮಗೆ ಆ ದೇವರ ಒಂದು ಅರಿವು ಉಂಟಾಗಬೇಕು ಅಂತಂದರೆ ಪ್ರಕೃತಿಯನ್ನು ನೋಡಬೇಕು. ಸುತ್ತಮುತ್ತ ಏನೆಲ್ಲ ಇದಾವಲ್ವಾ, ಅವನ್ನೆಲ್ಲ ಅಬ್ಸರ್ವ್ ಮಾಡಬೇಕು. ಇವನ್ನೆಲ್ಲ ನಾವಂದ್ರಿಗೂ ಸೃಷ್ಟಿ ಮಾಡಿಲ್ಲ. ಫಸ್ಟ್ ನಾವು ಅನ್ಕೋಬೇಕು ಮೈಂಡ್ಗೆ, ಹೌದು ಇದನ್ನು ನಾವು ಸೃಷ್ಟಿ ಮಾಡಿಲ್ಲ, ಹಾಗಾದರೆ ಇದನ್ನು ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆ. ಯಾವುದೋ ಒಂದು ಶಕ್ತಿ ಸೃಷ್ಟಿ ಮಾಡಿದೆ ಅಂತ ನಾವು ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ಎಲ್ಲ ಒಂದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ತಾ ಇದೆ. ಸೂರ್ಯನಿಂದ ಬೆಳಕು ಬರೋದಾಗಲಿ, ಮಳೆ ಬೀಳೋದಾಗಲಿ, ಋತುಗಳು ಬದಲಾಗೋದಾಗಲಿ, ಮತ್ತು ಭೂಮಿಯಿಂದ ಬೆಳೆ ಬರೋದಾಗಲಿ ಅಲ್ವಾ, ಇವೆಲ್ಲವೂ ಒಂದು ಸಿಸ್ಟಮೆಟಿಕ್ ಆಗಿ ಕೆಲಸ ಮಾಡ್ತಿದ್ದಾವೆ. ಇವನ್ನೆಲ್ಲ ನೋಡಿ ನಮ್ಮ ಒಂದು ಹಿಂದೆ ಇದೆ ಅಲ್ವಾ, ನಮ್ಮನ್ನು ಸೃಷ್ಟಿ ಮಾಡಿರೋ ಒಂದು ಶಕ್ತಿ ಇದೆ ಅಲ್ವಾ, ಅದರ ಒಂದು ಜ್ಞಾನವನ್ನು, ಶಕ್ತಿಯನ್ನು ನಮ್ಮ ಒಂದು ತಿಳುವಳಿಕೆಗೆ ನಾವು ತಂದ್ಕೋಬಹುದು ಅಷ್ಟೇ. ಆದರೆ ಅದನ್ನು ಅನುಭವಕ್ಕೆ ತರ್ತೀನಿ ಅನ್ನೋದೇನಿದೆ ಅಲ್ವಾ, ಕೇವಲ ಕಲ್ಪನೆಗಳು ಮಾತ್ರ. ನೋಡಿ, ಈ ಥರ ದೇವ್ರ ಬಗ್ಗೆ ಯಾರು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರಲ್ವ, ಇದು ಪ್ರತಿಯೊಬ್ಬರು ಇದನ್ನು ಈ ರೀತಿಯಲ್ಲಿ ಅರಿಬಹುದು. ಒಬ್ಬ ಕೂಲಿ ಮಾಡೋ ವ್ಯಕ್ತಿ ಕೂಡ ದೇವರನ್ನು ಅರಿಬಹುದು, ಭಗವಂತನ ಶಕ್ತಿ ಜ್ಞಾನವನ್ನು ತಿಳ್ಕೋಬಹುದು. ಹೇಗೆ? ಸೃಷ್ಟಿಯನ್ನು ನೋಡೋದ್ರ ಮುಖಾಂತರ. ಅದಕ್ಕೆ ಭಗವಂತ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ. ಮನುಷ್ಯ ತನ್ನ ಎಲ್ಲ ಅಹಂಕಾರವನ್ನು ಬಿಟ್ಟು ಸೃಷ್ಟಿಯನ್ನು ನೋಡಿ ಆ ಒಂದು ಶಕ್ತಿಗೆ ಶರಣಾಗಬೇಕು, ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಮನುಷ್ಯ ಸ್ವತಂತ್ರನಲ್ಲ, ನಾವು ಆ ಒಂದು ಶಕ್ತಿಯ ಅಡಿಯಲ್ಲಿ ಇದ್ದೀವಿ ಅನ್ನೋದು ವ್ಯಕ್ತಿ ಫಸ್ಟ್ ತಿಳ್ಕೋಬೇಕು. ಇದೇ ಮುಕ್ತಿ ಸ್ನೇಹಿತರೆ, ಬೇರೆ ಏನಿಲ್ಲ. ಇದೇ ಮುಕ್ತಿ.